ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೇದಾರ್. ವೆಲ್ಕಮ್ ಟು ಕಿಲ್ಲೇದಾರ್ ಟಾಕ್ಸ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ವಿಷಯ ಹೇಳೋಕ್ಕಿಂತ ಮುಂಚೆ ದಯಮಾಡಿ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕಿದ್ದೆ, ಆಪರೇಷನ್ ಸಿಂಧೂರು. ಅದ್ರ ನೆಕ್ಸ್ಟ್ ಭಾಗ ಇದು. ಮೇನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಾಗೈತೆ ಅಂದ್ರೆ, ನಮ್ಮ ಭಾರತದ ಆರ್ಮಿ ಚೀಫ್ ಜನರಲ್ ಇದಾರಲ್ಲ, ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಮೇನ್ ಏನಂದ್ರೆ, ಟೆರರಿಸಮ್ ನ ಸ್ಟಾಪ್ ಮಾಡಿ, ಇಲ್ಲಂದ್ರೆ ಪಾಕಿಸ್ತಾನ್ ಮ್ಯಾಪ್ ಚೇಂಜ್ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಇದಕ್ಕಿಂತ ಹಿಂದೆ ನಿಮ್ಗೆ ಹೇಳಿದ್ದೆ ನಾನು, ರಾಜನಾಥ್ ಸಿಂಗ್ ಅವರು ಹೇಳಿದ್ರು ಏನಂತ, ಸರ್ಕ್ರಿಕಲ್ ಮಾಡ್ತಿರೋ ಡೆವಲಪ್ಮೆಂಟ್ ನ ಸ್ಟಾಪ್ ಮಾಡಿ, ಇಲ್ಲಂದ್ರೆ ಕರಾಚಿ ಉಳಿಯಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಇವೆರಡು ನಿಮ್ಗೆ ಹೇಳಿದ್ದೆ. ಇತ್ತೀಚಿನ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, POK ಪಾಕ್ ಆಕ್ಯುಪೈಡ್ ಕಾಶ್ಮೀರು, ಇಲ್ಲಿ ಅಲ್ಲಿರೋ ಜನ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಗಲಾಟೆಗೆ ಎದ್ಬಿಟ್ಟಾರೆ. ಲಾಸ್ಟ್ 15 days ಆಯ್ತು. ಇವಾಗ ಅಲ್ಲಿ ಇಂಟರ್ನೆಟ್ ಇಲ್ಲ, ಕಮ್ಯುನಿಕೇಶನ್ ಇಲ್ಲ, ಎಲ್ಲ ಸ್ಟಾಪ್ ಮಾಡ್ಬಿಡೈತೆ ಪಾಕಿಸ್ತಾನ. ಅದಲ್ಲದೆ ಗೋಲಿಬಾರ್ ಮಾಡ್ಬಿಟ್ಟು 10 ಜನಕ್ಕೆ ಸಾಯಿಸಿದ್ದಾರೆ. ಇದೆಲ್ಲ ನೋಡ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ವಾಯ್ಸ್ ರೈಸ್ ಮಾಡೈತೆ, ಹ್ಯೂಮನ್ ವೈಲೆನ್ಸ್ ಆಗ್ತೈತೆ ಅಂತ. ಸೊ ಇವೆಲ್ಲ ಲೆಕ್ಕ ಹಾಕೊಂಡು ಒಂದೊಂದು ಅಂಕಿಅಂಶಗಳು ನೋಡ್ಕೊಂಡು ಹೋದ್ರೆ ಏನೋ ಒಂದು ದೊಡ್ಡದು ಕಾದೈತೆ, ಏನೋ ಒಂದು ದೊಡ್ಡದು ಆಗತ್ತೆ ಅಂತ ಅನ್ಕೋಬಹುದು. ಯಾಕಂದ್ರೆ ನಮ್ಮ ಏರ್ ಚೀಫ್ ಮಾರ್ಷಲ್ ಅವರು, ನಮ್ಮ ವಾಯು ಸೈನ್ಯದ ಮುಖ್ಯಸ್ಥರಿದಾರಲ್ಲ, ಅವರು ಬಂದು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ಮಾತು ಹೇಳವ್ರೆ. ಫಸ್ಟ್ ಟೈಮ್ ಇಂಡಿಯಾ ಎಷ್ಟು ಏರ್ಕ್ರಾಫ್ಟ್ ನ, ಪಾಕಿಸ್ತಾನಿ ಏರ್ಕ್ರಾಫ್ಟ್ ನ ಹೊಡೆದ ಹಾಕೈತೆ ಅಂತ ಆಫ್ಟರ್ ಸಿಂಧೂರ್ ಆದ ನಂತರ ಮೊನ್ನೆನೆ ಪಬ್ಲಿಷ್ ಮಾಡಿರೋದು. ಇಷ್ಟು ದಿನ ಮಾಡಿರ್ಲಿಲ್ಲ. ಮೇನ್ ಅದರಲ್ಲಿ F-16 ಮತ್ತೆ JF-17 ಥಂಡರ್ 17 ಇವೆರಡು ಏರ್ಕ್ರಾಫ್ಟ್ ತುಂಬಾ ಇಂಪಾರ್ಟೆಂಟ್. ಇವೆರಡಕ್ಕೂ ಹೊಡೆದಾಕೈತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನ್ ನಾವು 11 ಏರ್ ಬೇಸ್ ನ ಹೊಡೆದಾಕಿದೀವಲ್ಲ, ಅದು ಪ್ರತಿ ಒಂದ್ರದ್ದು ಸ್ಯಾಟಲೈಟ್ ಇಮೇಜ್ ಸಿಗತ್ತೆ ನಿಮ್ಗೆ ನೋಡಕ್ಕೆ. ಬಟ್ ಪಾಕಿಸ್ತಾನ ಸುಮ್ಮನೆ ಹೇಳ್ಕೊಂಡೈತೆ, ನಾವು 15 ಏರ್ಕ್ರಾಫ್ಟ್ ಹೊಡೆದಾಕಿದ್ವಿ, ಒಂದೇ ಒಂದು ಸ್ಯಾಟಲೈಟ್ ಇಮೇಜ್ ಇಲ್ಲ. ಸೊ ಇದ್ರಲ್ಲೇ ಗೊತ್ತಾಗತ್ತೆ ಸುಳ್ಳು ಹೇಳ್ತಿರೋದು ಪಾಕಿಸ್ತಾನ ಅಂತ. ಇದು ಎಲ್ಲದ್ರ ಮಧ್ಯೆ ಟ್ರಂಪ್ ನಾನೇ ಯುದ್ಧ ನಿಲ್ಸಿದೆ, ನನ್ಗೆ ನೋಬೆಲ್ ಪೀಸ್ ಬೇಕು ಅಂತ ಅವನು ಒಂದ್ ಕಡೆ ಓಡಾಡ್ತವನೆ. ಇದು ಎಲ್ಲದ್ರ ಮಧ್ಯೆ ನೋಡ್ಬೇಕಾದ್ರೆ ಏನೋ ಒಂದು ಮುಂದೆ ನಡೆಯತ್ತೆ ಅಂತ. ಯಾಕಂದ್ರೆ ಒಂದೆಲ್ಲ ಒಂದು ಮೇನ್ ಯಾವಾಗ ಏನೋ ಒಂದು ದೊಡ್ಡದ್ ನಡೆಯತ್ತೆ ಅನ್ಸತ್ತಲ್ಲ, ಆ ಟೈಮಲ್ಲಿ ಮಾತ್ರ ಮೇನ್ ಲೀಡರ್ಸ್ ಬಂದ್ ಮಾತಾಡ್ತಾರೆ. ಇಲ್ಲಂದ್ರೆ ಅಷ್ಟು ಈಸಿಯಾಗಿ ಯಾರು ಬಂದ್ ಮಾತಾಡಲ್ಲ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕು. ಇದ್ರ ಜೊತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಏರ್ ಬಾರ್ನ್ ಕಂಟ್ರೋಲ್ ಕ್ಲಾಸ್ ಏರ್ಕ್ರಾಫ್ಟ್ ಅಂತ ಬರುತ್ತೆ. ಇದ್ರ ಕೆಲಸ ಏನಂದ್ರೆ, ಒಂದು ದೇಶದ ರಕ್ಷಣೆಗೆ ಇರೋ ಯುದ್ಧ ವಿಮಾನಗಳನ್ನೆಲ್ಲ ಕಂಟ್ರೋಲ್ ಮಾಡೋದು, ಅವಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್ ನೀಡೋದು ಇದ್ರ ಕೆಲಸ ಆಗಿರುತ್ತೆ. ಇದು ಆಕಾಶದಲ್ಲಿ ಹಾರಾಡ್ತಿರುತ್ತೆ, ಇದ್ರ ಕೆಲಸನೇ ಅದು. ಭಾರತ ಪಾಕಿಸ್ತಾನದಲ್ಲಿರೋ ಈ ಏರ್ಕ್ರಾಫ್ಟ್ ನು ಹೊಡೆದಾಕೈತೆ. ಇದು ಎಲ್ಲದ್ರ ಮಧ್ಯ ತುಂಬಾ ಯೂಸ್ ಆಗಿರೋದು S-400. ಅದಕ್ಕೋಸ್ಕರ ನೆಕ್ಸ್ಟ್ ವರದಿಗಳು ಬರ್ತಿದಾವೆ, S-500ಗೂ ನಾವು ಅಪ್ರೋಚ್ ಮಾಡ್ಬೋದು ರಷ್ಯಾಗೆ ಅಂತ. ಯಾಕಂದ್ರೆ ರಿಸಲ್ಟ್ ತುಂಬಾ ಚೆನ್ನಾಗೈತೆ. ಮುಂಚೆ ಒಂದು ಯೋಚನೆ ಇತ್ತು, USA ಏನಾದ್ರು ಅನ್ನತ್ತೇನೋ, USA ತಲೆ ಕಟ್ಸ್ಕೋಬೇಕೇನೋ ಅಂತ. ಇವಾಗ ಇಂಡಿಯಾ ಸ್ಟ್ಯಾಂಡ್ಸ್ ತುಂಬಾ ಕ್ಲಿಯರ್ ಆಗೈತೆ. USA ಏನೇ ಮಾಡ್ಲಿ ನಾವು ಬಗ್ಗಂಗಿಲ್ಲ ಅಂತ ಹೇಳಿ. ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ. USA ಮುಂದೆ ಜಪಾನು, ಯುರೋಪಿಯನ್ ಕಂಟ್ರೀಸು, ಏನ್ ಇಂಪಾರ್ಟೆಂಟ್ ಕಂಟ್ರೀಸ್ ಅಲ್ಲ, ಎಲ್ಲರೂ ಬಗ್ಗಿದ್ದಾರೆ. ಇಂಡಿಯಾ ಬಗ್ಗಕ್ ರೆಡಿ ಇಲ್ಲ. ಇದೊಂದು ಜ್ಞಾಪಕ ಇಟ್ಕೋಬೇಕು ನೀವು. ರಷ್ಯಾ ಜೊತೆ ಆಯಿಲ್ ತಗೋಬೇಡ ಅಂತ ಎಷ್ಟೇ ಹೇಳಿದ್ರು ನಾವು ತಲೆ ಕಟ್ಸ್ಕೊಂಡಿಲ್ಲ. ನಮಗೇನು ಪ್ರಾಫಿಟ್ ಐತಲ್ಲ ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ನಾವು ಡೆಮೋಕ್ರಸಿ ಕಂಟ್ರಿ ಅಂತ ನಮ್ದು ಇಂಡಿಯಾದ ಸ್ಟ್ಯಾಂಡ್ ಇರೋದು. ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.